ನಮಸ್ಕಾರ. ನಾನು ಮಾಧವಿಲಾಖೆ. MTV ವೀಕ್ಷಕರಿಗೆ ಸ್ವಾಗತ. ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದಲ್ಲಿ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳ ಅಂತಿಮ ಯಾತ್ರೆ ಮೆರವಣಿಗೆ ಭಕ್ತಸಾಗರ ನಡುವೆ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ MB ಪಾಟೀಲ್, ಶಿವಾನಂದ ಪಾಟೀಲ್, ಅಪ್ಪಾಜಿ ನಾಡಗೌಡ, ರಾಜಗೌಡ ಪಾಟೀಲ್, ಕುದುರೆ ಸೆಲ್ವಾಡ್ಗಿ ಈ ಕಾರ್ಯಕ್ರಮದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿಯ ನುಡಿ ನಮನ ಸಲ್ಲಿಸಿದರು. ಮೆರವಣಿಗೆ ಊರಿನಲ್ಲಿ ನಡೆದು ಶ್ರೀಮಠಕ್ಕೆ ಆಗಮಿಸಿ ನಂತರ ಸಕಲ ಸರ್ಕಾರಿ ಗೌರವದೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ವರಿಷ್ಠಾಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರು ಭಾಗವಹಿಸಿದರು. ವರದಿ ಸಂಗನಗೌಡ ಬಿರಾದರ್. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ MTV ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಉಳುವಿಗೆ ಪುನಃ ನಡೀತಾ ಹೋಗ್ಬಂದು ನಡೀತು ಅವ್ರ ಜೀವನದ ಕಾಯಕ ಆಗ್ಬಿಟ್ಟು ನಾವೇ ಅಂದ್ವಿ ದಯಮಾಡಿ ಹೋಗ್ಬೇಡ್ರಿ, ಆ ಥರ ನೀವು ಹಿಂಗೆ ಹೋದ್ರೆ ನಮಗೆ ಕಷ್ಟ ಅನ್ನಿಸ್ತದೆ, ಬೇಡ ಅಂತಂದ್ರೂ ಕೂಡ ಕೇಳ್ತಿರ್ಲಿಲ್ಲ. ಇವತ್ತು ದೇಶ ಸಂಚಾರ ಮಾಡೋದು ವಯಸ್ಸಿತ್ತು ಮಾಡಿದ್ರು, ಆದರೆ ಇವತ್ತು ನಮಗೆ 60-65 ಆದರೆ ನಾವು ತಲೆ ಬಾಗಿ ಶರೀರ ಬಾಗಿ ನಡೀತೀವಿ. ಆದರೆ 94 ಆದರೂ ಕೂಡ ಅವ್ರ ಶರೀರ ಬಾಗಿಲಿಲ್ಲ, ಮನಸ್ಸು ಬಾಗಿಲಿಲ್ಲ. ನನಗೆ ಇನ್ನೊಂದು ಆಶ್ಚರ್ಯ ಅನ್ನಿಸ್ತದೆ, ಮನುಷ್ಯ ಭೂಮಿ ಮೇಲೆ ಬಂದ ಮೇಲೆ ತಾನಳತಾನೆ ಜನ ಎಲ್ಲ ನಗ್ತಾರೆ. ಮಾಧ್ಯಮದ ಮಿತ್ರರೇ, ಚನ್ನಬಸವ ಮಹಾಸ್ವಾಮಿ ಇಂದು ನಮ್ಮೆಲ್ಲರನ್ನು ಆಗಲಿ ಬಸವಾದಿ ಶರಣರ ಪಾದವನ್ನು ಸೇರಿದ್ದಾರೆ. ಬಹುಶಃ ಬಸವ ಜನ್ಮಭೂಮಿಯಲ್ಲಿ ಏನಾದರೂ ಒಂದು ಮಹತ್ತರವಾದಂಥ ಕೊಡುಗೆಯನ್ನ ವಚನಗಳಿಗೆ ಜಗದ್ಗುರುಗಳು ಇವತ್ತೊಂದು ದಿವಸ ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಸಲಿಕ್ಕೆ ಇವತ್ತೊಂದು ದಿವಸ ಆಗಮಿಸಿದ್ದಾರೆ. ಅದೇ ರೀತಿ ಜ್ಞಾನಾಶ್ರಮದ ಪೂಜ್ಯರು ಕೂಡ ಇವತ್ತೊಂದು ದಿವಸ ಇಲ್ಲಿ ಬಂದಿದ್ದಾರೆ. ಎಲ್ಲ ಪರಮ ಪೂಜ್ಯ ಶ್ರೀಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನ ಇಲ್ಲೇ ನೋಡಕತ್ತೀಂದ್ರಮ್ಮ, ಇಲ್ಲೇ ನೋಡಕತ್ತ ನಾನೇ ಜೂಮ್ ಹಾಕಿ ನೋಡಕತ್ತೀನಿ. ಮಾತಾಡ್ಬೇಡ್ರಿ. ಸ್ವಲ್ಪ ಮೊಬೈಲ್ ಕೂಡಲೇ ಹೋಗಿ ಪ್ರಥಮವಾಗಿ ನನಗೆ ಸಂದೇಶ ಬಂದ ಕೂಡಲೇ ಮುಖ್ಯಮಂತ್ರಿಯವರು ಮೀಟಿಂಗ್ನಲ್ಲಿದ್ದರು. ಮೀಟಿಂಗ್ನಲ್ಲಿ ಇದ್ದಂತಹ ಮುಖ್ಯಮಂತ್ರಿಯವ್ರಿಗೆ ಹೋಗಿ ಒಂದು ವಿಷಯವನ್ನು ತಿಳಿಸಿದೆ. ಅಲ್ಲೇ ಚೀಫ್ ಸೆಕ್ರೆಟರಿ ಅವರು ಇದ್ದರು. ಕೂಡಲೇ ಮುಖ್ಯಮಂತ್ರಿಯವರು ಸ್ವಾಮೀಜಿಗಳು ನಮ್ಮನ್ನು ಅಗಲಿದ್ದು ಈ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮಾತುಗಳನ್ನು ಈ ವೇದಿಕೆ ಮೇಲೆ ಹೇಳಿದ್ದು ಈಗ ಸರ್ಕಾರದಿಂದ ಪೂಜ್ಯ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮೀಜಿಗಳ ಅಂತ್ಯಕ್ರಿಯೆ